ರೆಹಮಾನ್ ಅವರಿಗೆ ನಿಜವಾದ ಡಿಸ್ಕ್ರಿಮಿನೇಷನ್ ಅಂದ್ರೆ ಏನು ಅನ್ನುವಂಥದ್ದು ಗೊತ್ತಾ? ನಾನು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಗುಲ್ಶನ್ ಕುಮಾರ್ ಅವ್ರಿಗೆ ಏನಿಲ್ಲ ತಮ್ಮ, ಹಿಂದೂ ಐಡೆಂಟಿಟಿಯನ್ನ ಮರೆಮಾಚೋದಕ್ಕೆ ತಾವು ರೆಡಿ ಇರಲಿಲ್ಲ. ಇಸ್ಲಾಮಿಕ್ ಅಂಡರ್ ವರ್ಲ್ಡ್ ಮುಂದೆ ನಾನು ತಲೆಬಾಗೋದಕ್ಕೆ ರೆಡಿ ಇಲ್ಲ ಅಂತ ಅವ್ರು ಹೇಳಿದಕ್ಕೆ ಅವರನ್ನ ಪಾಪ ಸಾಯಿಸೇ ಬಿಡ್ತಾರೆ. ಇನ್ನು ಕಂಗನಾ ರಾನಾವತ್ ತಮ್ಮ ಹಿಂದೂ ಗುರುತು, ತಮ್ಮ ರಾಷ್ಟ್ರೀಯವಾದಿ ಚಿಂತನೆಯನ್ನ ಓಪನ್ ಆಗಿ ತೋರಿಸ್ಕೊಂಡಿದ್ದಕ್ಕೆ ಅವರನ್ನ ನಿರಂತರವಾಗಿ ಸಿನಿಮಾ ಆಫರ್ಗಳಿಂದ ಎಲ್ಲದರಿಂದ ದೂರ ಇಡ್ತಾರೆ. ನಿಮಗೆ ಗೊತ್ತಿರಬಹುದು, ಉದ್ಧವ್ ಠಾಕ್ರೆ ತಮ್ಮ ಅಧಿಕಾರವನ್ನ ದುರುಪಯೋಗ ಮಾಡಿಕೊಂಡು ಕಂಗನಾ ರಾನೌತ್ ಅವರ ಮನೆ, ಅವರ ಆಫೀಸ್ ಅನ್ನು ಧ್ವಂಸಗೊಳಿಸಿದ್ರು. ಇಂಡಸ್ಟ್ರಿಯಲ್ಲಿ ಅವರನ್ನು ಒಂಥರ ಸೈಡ್ ಲೈನ್ ಮಾಡ್ತಾರೆ. ಇನ್ನು ಅನುಪಮ್ ಖೇರ್ ಅವರ ಹಿಂದೂ ಪರ ಹೇಳಿಕೆಗಳಾಗಿರಬಹುದು, ಇನ್ನು ರಾಮ ಮಂದಿರ, ಕಾಶ್ಮೀರ್ ಫೈಲ್ಸ್ ಅಲ್ಲಿ ಅವರ ನಟನೆ ಆಗಿರಬಹುದು, ಹಿಂದೂಗಳ ಬಗ್ಗೆ ಅವರು ಓಪನ್ ಆಗಿ ಮಾತಾಡಿರುವಂತದ್ದಾಗಿರಬಹುದು, ಅವೆಲ್ಲದರ ನಂತರ ಒಂದಷ್ಟು ದೊಡ್ಡ ನಿರ್ಮಾಪಕರು ಅವರಿಂದ ದೂರನೇ ಸರಿದು ಬಿಡ್ತಾರೆ. ಇದಲ್ವಾ ಡಿಸ್ಕ್ರಿಮಿನೇಷನ್ ಅಂತಂದ್ರೆ? ಇದಲ್ವಾ ದೂರ ಇಡೋದು ಅಂತಂದ್ರೆ? ಈ ಕಾರ್ಯಕ್ರಮವನ್ನ ಪೂರ್ತಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಟಿವಿ ವಿಕ್ರಮ ಚಾನೆಲ್ಗೆ ಭೇಟಿ ಕೊಡಿ, ಸಬ್ಸ್ಕ್ರೈಬ್ ಮಾಡಿ.